ನೋಡಿಯಪ್ಪ, ಪೆನ್ ಡ್ರೈವ್ ಕುಮಾರಣ್ಣ ಗೊತ್ತು, ಅವ್ರ ಜೋಬಲ್ಲಿ ಇಟ್ಕೊಂಡಿರೋದು ನಾನು ಹೇಳಿದ್ರು. ಇಲ್ಲಿದೆ ಅಂತ ಕುಮಾರಣ್ಣ ಹೇಳಿದ್ರು. ನಾನು ಗೊತ್ತಾಗಿದ್ದಿಲ್ಲ ಯಾವ ಪೆನ್ ಡ್ರೈವ್. ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ನೀವು ಕೇಳಬೇಕು. ನನಗೆ ಎರಡನೇದು, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನೀವು ಪ್ರೆಸ್ ಅವರು ನೀವು ಸತ್ಯ ಹೇಳ್ತಿರೋದು. ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ. ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ NDA. ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ NDA BJP ಪಾರ್ಟ್ನರ್. ಪ್ರಧಾನಮಂತ್ರಿಯವರು ಅದಕ್ಕೆ ಫಸ್ಟು ಅಶೋಕಣ್ಣ, ಕುಮಾರಣ್ಣ ಅವರೆಲ್ಲ ಫಸ್ಟು ಆನ್ಸರ್ ಮಾಡಬೇಕಿರುತ್ತೆ. ಯಾರು ನಮ್ಮ ಈ ರಾಜ್ಯದ ಅಧ್ಯಕ್ಷರು, ನಮ್ಮ ಶೋಭಕ, ಅವರೆಲ್ಲ MP ದೊಡ್ಡ ದೊಡ್ಡ ಧ್ವನಿ ಎತ್ತಿದ್ರಲ್ಲ. ಅಶ್ವಥ್ ನಾರಾಯಣ ಗಣಿಸ್ತಾನ ಮಾತಾಡ್ತಿದ್ದಾರ, ಅವರೆಲ್ಲ ಗಣಿಸಿದ್ದಾರೆ ಅಂತ ಕರೆಕ್ಟ್. ಅದೆಲ್ಲ ಅವರು ಇದಕ್ಕೆ ಅವ್ರ ಪಾರ್ಟಿಯಲ್ಲಿ ಇದೇನು ಕತೆ, ಸತ್ಯನ ಸುಳ್ಳ. ಆಮೇಲೆ ಅವರೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನಾನು ಪೇಪರ್ಗೆ ಓದಿದೆ. ಈ ಥರ ನಮ್ಮ ಹೆಸರು ನಮ್ಮ ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಮೇಳ ಇವರು ಅದನ್ನೆಲ್ಲ ನೋಡಿ ಅದನ್ನೇನೋ ಒಂದು ಪೊಲೀಸ್ಗೆ, ನಮ್ಮ ಹೋಮ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ವಿಚಾರ ತಿಳಿತು. ಬಟ್ ನೀವು ಯಾಕೋ ಮೌನವಾಗಿದ್ದೀರಿ, ಮೌನ ತಾಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ. ರಾಜ್ಯಕ್ಕೆ ಸ್ವಲ್ಪ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಿದ್ದೇನೆ. ಚೀಫ್ ಮಿನಿಸ್ಟರ್ನ ಕೇಳಬೇಕು, ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಕೇಳಬೇಕು. ನೋ, ಐ ನೋ ದಟ್ ಐ ಆಮ್ ಗೌರ್ಮೆಂಟ್, ಬಟ್ ನಾನು ಅವ್ರಿಗೆ ಮಾತಾಡೋಕ್ಕಾಗಿಲ್ಲ. ನಾನು ಟಿವಿಲಿ ಕೆಲವು ತುಣುಕುಗಳು ಮಾತ್ರ ನೋಡಿದೆ. ಅನೇಕ ಮಹಿಳೆಯರನ್ನ ಮಾನಹಾರ ಮಾಡಿದ್ದನ್ನು ಬೀದಿಗೆ ತಂದು ನಿಲ್ಲಿಸಿದ್ರು. ಅವ್ರಿಗೇನು ಒಳ್ಳೇದಾಗತ್ತ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಹೇಳಿದಾರ ಅಂತ ನಿಮ್ಮ ಮೇಲೆ ಬ್ಲೇಮ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಹೇಳ್ಬೇಕು ನನ್ನ ಮೇಲೆ ಅಂತ. ಆಮೇಲೆ ನನ್ನ ಹೆಸರು ಹೇಳ್ಬಿಟ್ಟು ಮಾತಾಡಲಿ. ಆಮೇಲೆ ನನ್ನ ಪುರಾಣ, ನನ್ನ ಕತೆ, ನನ್ನ ನುಡಿಮುತ್ತುಗಳೆಲ್ಲ ಆಮೇಲೆ ನೋಡ್ಲಿ. ನಿಜವಾಗ್ಲೂ ಇದ್ರ ಹಿಂದೆ ಇರೋರು ಯಾರು? ನನಗೇನು ಗೊತ್ತಿಲ್ಲ ರೀ. ಹೆಣ್ಮಕ್ಳದು ಮಾನಹರಣ ಇರಲಿ ಆಗಿರೋದ್ನ ಅಂದರೆ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಅವರು. ಭಾಳ ಮಾಡಿದ್ದು ಸರಿ ಇದು ಅಂತ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಸರ್? ಅದು ನಿಮ್ಮದೇ ಲೋಪದೋಷ ಅಲ್ವಾ? ಸರ್ಕಾರ ಅದನ್ನು ಹೇಳಬೇಕಲ್ವಾ? ಸರ್ಕಾರ ಏನು ಮಾಡ್ತಿದೆ? ಫಸ್ಟ್ ನೀವು ಎಲ್ಲದಕ್ಕೂ ಬೆಳಗ್ತಿರಲ್ಲ, ನೀವು ಬೆಳಗ್ತಾನೆ. ಗೌರ್ಮೆಂಟು ಚೌಧರಿ ಅವರು ಏನು ನಮ್ಮ ಕಮಿಷನ್ ಅವರು ಏನು ಮಾಡಬೇಕು ಅವರು ಅದೇ ಬರೆದಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಅವ್ರು ಪಡೋರು, ಅವ್ರಿಗೇನು ಕ್ರಮ ಇರ್ತದೋ ಅವ್ರು ಹೋಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೂ ಎರಡು ಮೂರು ಸತಿ ಯಾರು ಕಳಿಸಿದ್ರಪ್ಪ. ನಿದ್ರೆ ಮಾಡಿದ್ದು ಇನ್ನೂ ನಿದ್ದೆ ಇಲ್ಲ ನನಗೆ.